ಜಿಲ್ಲೆ ನೀರಾವರಿ ಯೋಜನೆಗಳು ವಿಫಲವಾಗಿವೆ. ಇವುಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ಗಂಭೀರ ಚರ್ಚೆ ನಡೆಯಲಿ ಎಂದು ಶಿವಕುಮಾರ್ ನಾಟೇಕರ್ ಹೇಳಿದರು. ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಸಂಪೂರ್ಣ ಅನುಷ್ಠಾನಕ್ಕಾಗಿ ವಿಶೇಷ ಕ್ರಮ ವಹಿಸಿ ಎಂದು ಮಾಧ್ಯಮದವರ ಎದುರು ಸರ್ಕಾರಕ್ಕೆ ತಿಳಿಸಿದರು. ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಕಲಬುರಗಿಯು ಹಿಂದುಳಿದ ಅಣೆಪಟ್ಟಿಯಿಂದ ಇನ್ನೂ ಕೂಡ ಹೊರಬಂದಿಲ್ಲ. ನೈಜವಾಗಿ ಜಿಲ್ಲೆಗೆ ಮೂಲ ಅಭಿವೃದ್ಧಿ ಬಗ್ಗೆ ಯೋಚಿಸಿ ಅದನ್ನು ಅನುಷ್ಠಾನಗೊಳಿಸುವ ಬಲವಾದ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ. ಜಿಲ್ಲೆಯ ಜಲಮೂಲವಾದ ಕೃಷ್ಣಾ ನದಿಯ ಉಪನದಿಯಾದ ಭೀಮಾ ನದಿ, ಅದರ ಉಪನದಿಗಳಾದ ಬೋರಿಹಳ್ಳಿ, ಅಮರ್ಜಾ, ಗಂಡೂರಿ ನಾಲಾ, ಮುಲ್ಲಾಮರಿ, ಕಾಗಿಣ ಸೇರಿದಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳು, ಕೆರೆಗಳ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ರೈತರಿಗೆ ಸಹಾಯ ಆಗುತ್ತದೆ ಎಂದರು. ಪರಿಹಾರವನ್ನು ಒದಗಿಸಬೇಕನ್ನೋದು ಬಹಳ ಮುಖ್ಯ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಒಂದು ಸಾರಿ ನೀವು ಗಂಭೀರವಾಗಿ ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ನೀವು ಒಂದಿಷ್ಟು ಚರ್ಚೆ ಮಾಡಿ. ಏನು ವಾಸ್ತವ ಪರಿಸ್ಥಿತಿ ಆಗಿದೆ. ಇವತ್ತು ಸುಮಾರು 9 ಯೋಜನೆಗೆ 4,000 ಕೋಟಿಗಿಂತಲೂ ಹೆಚ್ಚಿನ ಹಣ ಖರ್ಚಾಗಿದೆ. 4.5 ಲಕ್ಷದಿಂದ 5 ಲಕ್ಷ ಎಕರೆ ರೈತರ ಭೂಮಿಗೆ ನೀರು ಹರಿಸಬೇಕಾಗಿತ್ತು. ಕಾಲುವೆ ನಿರ್ಮಾಣ ಆಗಿದೆ, ಅಣೆಕಟ್ಟು ನಿರ್ಮಾಣ ಆಗಿದೆ, ಇವತ್ತು ನೀರು ನಿಲ್ಲಿಸಿದ್ದಾರೆ. ಇವತ್ತು ಒಂದು ರೈತರ 1 ಎಕರೆ ಭೂಮಿಗೆ ಇವತ್ತು ನೀರು ಹರಿದಿಲ್ಲ. ಈ ಯೋಜನೆಯಿಂದ ಇವತ್ತು ನೋಡಿ ಕಲಬುರಗಿ ಜಿಲ್ಲೆಯಿಂದ ಎಷ್ಟೋ ಜನ ಕೂಡ ಹೋಗ್ತಾ ಇದ್ದಾರೆ. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ರೈತರ ಭೂಮಿಗೆ ನೀರು ಹರಿಸಿದ್ರೆ 50 ವರ್ಷಗಳಿಂದ ಈ ಯೋಜನೆಗಳನ್ನು ನೆನಗುದಿದ್ದೇವೆ. ನಾನು ವಿಶೇಷವಾಗಿ ಈ ಭಾಗದ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ತೀನಿ, ಪಕ್ಷಾತೀತವಾಗಿ ಮಾಡ್ತಿದ್ದೀನಿ. ಕಲಬುರಗಿ ಜಿಲ್ಲೆಯ ರೈತರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಿ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿಗಳನ್ನು ಸಂಪೂರ್ಣ ಅನುಷ್ಠಾನಕ್ಕೆ ಬಂದು ರೈತರ ಭೂಮಿಗೆ ನೀರು ಹರಿಸುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ಅವಾಗ ಅನುಕೂಲ ಆಗಲು ಸಾಧ್ಯ ಆಗ್ತದೆ. ಯಾವ ಯೋಜನೆ ಇವತ್ತು ಭೀಮಾ ಏತ ನೀರಾವರಿ ಆಗಿರ್ಬೋದು, ಅಮರ್ಜಾ ಆಗಿರ್ಬೋದು, ಗಂಡೋರಿ ನಾಲಾ ಆಗಿರ್ಬೋದು, ಮುಲ್ಲಾಮಾರಿ ಕೆಳದಂಡೆ ಮತ್ತು ಮೇಲ್ದಂಡೆ ಆಗಿರ್ಬೋದು, ಅದರ ಜೊತೆಗೆ ಗಂಡೋರಿ ನಾಲಾ ಮತ್ತು ನಮ್ಮ ಬೆಣ್ಣೆತೊರೆ ಮತ್ತು ಕಾಗಿನೂ ಕೂಡ ಆಗಬೇಕು. ಇಲ್ಲಿ ಮಲ್ಲಬಾದಿ ಏತ ನೀರಾವರಿ ಇದೆ, ಅಲ್ಲಿ ನೋಡಿದ್ರೆ ಸನ್ನತಿ ಏತ ನೀರಾವರಿ ಇದೆ. ಇವೆಲ್ಲ ಯೋಜನೆಗಳನ್ನ ಅರ್ಧಂಬರ್ಧಾಗಿ ಅಷ್ಟೇ ನಿಂತಿವೆ. ಅದನ್ನು ಪೂರ್ಣಗೊಳಿಸಿ ರೈತರ ಭೂಮಿಗೆ ನೀರು ಹರಿಸ್ತಕ್ಕಂಥ ಪ್ರಮುಖ ಉದ್ದೇಶ ಏನಿದೆ ಆ ಉದ್ದೇಶ ಈಡೇರಬೇಕು ಅನ್ನೋದು ನನ್ನ ಆಗ್ರಹ ಮಾಡ್ತೀನಿ. ಈಗ ಅಮರ್ಜಾ ಅಣೆಕಟ್ಟನ್ನು ಆಲ್ರೆಡಿ ಆಗಿದೆ, ಇನ್ನೂ ಕೆಲವೊಂದಿಷ್ಟು ಕಾಮಗಾರಿ ಉಳಿದಿದೆ ಅಂತ ಹೇಳ್ತಾರೆ. ಬಟ್ ಅದು ನೀರು ಎಷ್ಟು ರೈತರುಗಳಿಗೆ ಇವತ್ತು ಅಣೆಕಟ್ಟಿನಲ್ಲಿ ನೀರು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಸೊನ್ನ ಆಗಿರ್ಬೋದು, ಗಂಡೂರಿ ನಾಲಾ ಆಗಿರ್ಬೋದು, ಇವತ್ತು ಗಣ್ಯತ್ವರ ಆಗಿರ್ಬೋದು, ಅಲ್ಲಿ ಸಂಪೂರ್ಣವಾಗಿ ನೀರು ನಿಲ್ತದೆ. ಒಂದು ನೀರಿನ ಕೊರತೆನ ಅಮರ್ಜಾ ಅಣೆಕಟ್ಟಿಗಿದೆ ಅಂತ ನಾನು ಕೇಳಿದ್ದೀನಿ. ಬೇಕಾದ್ರೆ ಲಿಫ್ಟ್ ಮಾಡ್ಬೋದು. ಭೀಮಾದಿಂದ ಇವತ್ತು ನೋಡಿ 106 TMC ನೀರನ್ನು ವ್ಯರ್ಥಾಗಿ ನೀರು ಹರಿದು ಹೋಗ್ತಾ ಇದೆ. ಅದನ್ನು ಲಿಫ್ಟ್ ಮಾಡಿ ರೈತರಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಲಿ. ಆ ಕೆಲಸ ಆಗಬೇಕು. ಇವತ್ತು ಕೆನಾಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಮುಖ್ಯ ಕಾಲುವೆ ಮಾಡಿದ್ದಾರೆ, ಶಾಖಾ ಕಾಲುವೆ ಮಾಡಿದ್ದಾರೆ, ವಿತರಣಾ ಕಾಲುವೆ ಮಾಡಿದ್ದಾರೆ ಮತ್ತು ಹೊಲಗಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ರೈತರ ಭೂಮಿ ನಿಮ್ಗೆ ಯಾಕೆ ನೀರು ಬಿಡಲಿಕ್ಕಾಗ್ತಾಯಿಲ್ಲ? ಬರೀ ಕಾಲುವೆಗಳು ಮಾಡಿ ಕಾಮಗಾರಿ ಪರ್ಸೆಂಟೇಜ್ ಓಡ್ಲಿಕ್ಕೆ ಮಾಡಿರಿ. ಸುಮ್ಮನೆ ಮಾತಾಡಿದ್ರೆ ರೈತರ ಪರವಾಗಿದ್ದೀವಿ, ರೈತರ ಪರವಾದ ಸರ್ಕಾರ, ಬಡವರ ಪರವಾದ ಸರ್ಕಾರ, ಹಿಂದುಳಿದಂಥ ಭಾಗದ ಪರವಾಗಿ ಸರ್ಕಾರ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ. ಏನು ಅಭಿವೃದ್ಧಿ ಅಂದರೆ ಏನು? ಜನರ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.